ಹಲವಾರು ನೋವುಗಳನ್ನು ಕಂಡು ಅವೆಲ್ಲವನ್ನು ಆ ತಪ್ಪುಗಳನ್ನು ಕ್ಷಮಿಸಿ ದೊಡ್ಡತನ ಮೆರೆದಂತಹ ದೊಡ್ಡ ಗೌಡ್ರ ಮನೆಯ ಧರ್ಮಪತ್ನಿ ಚೆನ್ನಮ್ಮ 2001ರಲ್ಲಿ ಅವ್ರ ಮೇಲೆ ಆ್ಯಸಿಡ್ ಅಟ್ಯಾಕ್ ಆಗುತ್ತೆ. ಖುದ್ದು ದೇವೇಗೌಡರ ತಮ್ಮನ ಕುಟುಂಬದಿಂದ ಆಗಿರುತ್ತೆ. ಅದಾದ ನಂತರ ಕೆಲವೇ ವರ್ಷದಲ್ಲಿ ಆ ಕೋರ್ಟ್ನಲ್ಲಿದ್ದಂತಹ ಕೇಸ್ನ ಕೂಡ ಈ ದಂಪತಿ ವಾಪಸ್ ಪಡ್ಕೊಂಡ್ಬಿಡ್ತಾರೆ, ಕ್ಷಮಿಸ್ಬಿಡೋಣ ಅಂತ. ಇವತ್ತೇನು ನಾವು ಚೆನ್ನಮ್ಮ ಅವರನ್ನು ನೋಡಿದಾಗ ಆ್ಯಸಿಡ್ ದಾಳಿ ಯಾವಾಗಾಯಿತು, ಹೆಂಗಾಯಿತು ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ನೋಡಿ, ಹಲವಾರು ವರ್ಷಗಳಿಂದ 25 ವರ್ಷಗಳ ಹಿಂದೆಯೇ ಈ ದಾಳಿ ಆಗಿರುತ್ತೆ. ರೇವಣ್ಣ ಅವರ ಮೇಲೆ ಆ್ಯಸಿಡ್ ಹಾಕಬೇಕು ಅಂದುಕೊಂಡವರು ಅಚಾನಕ್ಕಾಗಿ ಅವತ್ತು ಚೆನ್ನಮ್ಮ ಅವರು ರೇವಣ್ಣ ಹೋಗುವಂತಹ ಸ್ಥಳಕ್ಕೆ ಒಂದು ದೇವಸ್ಥಾನಕ್ಕೆ ಚೆನ್ನಮ್ಮ ಅವರು ಹೋಗಿರ್ತಾರೆ. ಆ್ಯಸಿಡ್ನ ಚೆನ್ನಮ್ಮ ಅವ್ರ ಮೇಲೇ ದಾಳಿ ನಡೆಸಿರ್ತಾರೆ. ಇಂಥ ಅನೇಕ ನೋವುಗಳನ್ನು ಕಂಡರೂ ಕೂಡ ಅಂಥ ತಪ್ಪುಗಳನ್ನು ಕೂಡ ಕ್ಷಮಿಸಿ ಮುಂದೆ ಸಾಗದವರು, ಅವರಿಗಿದ್ದಂತಹ ಪ್ರಭಾವವನ್ನು ಬಳಸಿ ಅವ್ರು ಏನು ಬೇಕಾದರೂ ಮಾಡಬಹುದಾಗಿತ್ತು. ಆದರೆ ಎಂದಿಗೂ ಅವರಿಗೆ ಸಿಕ್ಕಂತಹ ಪ್ರಭಾವವನ್ನು ಅವರು ಬಳಸಲಿಲ್ಲ, ದ್ವೇಷವನ್ನು ಬೆಳೆಸಲಿಲ್ಲ, ಬಿಟ್ಟಾಕಿದ್ರು. ಅವ್ರು ಮಾಡಿದ್ದ ಕರ್ಮ ಅವರಿಗೆ, ನಾವು ಮಾಡೋ ಧರ್ಮ ನಮಗೆ ಅಂತ ಹೇಳಿ ಬದುಕನ್ನು ಸಾಗಿಸಿದ್ರು. ಆ ಧರ್ಮ ಇವತ್ತು ನೋಡಿ, ಈ ಇಳಿ ವಯಸ್ಸಿನಲ್ಲಿ ಮುತ್ತೈದೆ ಸಾವನ್ನು ಪಡೆದುಕೊಂಡು ಹೋಗುವಷ್ಟರ ಮಟ್ಟಿಗೆ ಆ ಧರ್ಮ, ಆ ದೈವ ಭಕ್ತಿ ಇವರನ್ನು ಕಾಪಾಡಿದೆ. ಯಾವ ವ್ಯಕ್ತಿ ದೈವವನ್ನು, ದೇವರನ್ನು ಆರಾಧಿಸಿ ಪೂಜಿಸ್ತಾರೋ ಅವರು ಮತ್ತೊಬ್ಬರಿಗೆ ಕೇಡು ಬಯಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತಿಗೆ ಈ ದಂಪತಿ ಸಾಕ್ಷಿಯಾಗ್ತಾರೆ. ಇವತ್ತಿಗೂ ನಿರಂತರ ದಿನಕ್ಕೆ 8 ಗಂಟೆಗಳ ಕಾಲ ಅಥವಾ 5ರಿಂದ 8 ಗಂಟೆಗಳ ಕಾಲ ದೇವರ ಮನೆಯಲ್ಲೇ ಪೂಜೆ ಪುನಸ್ಕಾರಗಳಲ್ಲಿ ತೊಡಗ್ತಾ ಇದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಸ್ವಾಮಿ. ಇವತ್ತು ಅಂತ್ಯಕ್ರಿಯೆ ಮಧ್ಯಾಹ್ನ ನೆರವೇರಲಿದೆ. ಏನೆಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ, ಯಾರೆಲ್ಲ ಬಂದಿದ್ದಾರೆ, ಏನೆಲ್ಲ ನಡೀತಾ ಇದೆ ಸ್ಥಳದಲ್ಲಿ? ಮೃತ ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶ ಹಿನ್ನೆಲೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ನಿನ್ನೆ ಬೆಂಗಳೂರಿಂದ ತೆರೆದ ವಾಹನದಲ್ಲಿ ಹಾಸನದ ಮೂಲಕ ಹೊಳೆ ನರಸೀಪುರಕ್ಕೆ ಪಾರ್ಥಿವ ಶರೀರ ತಂದಿರುವಂಥದ್ದು. ಇಡೀ ಕುಟುಂಬಸ್ಥರೆಲ್ಲ ಈಗ ಹಾಜರಿದ್ದು ಮುಂದಿನ ಕಾರ್ಯದ ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ನಾವೀಗ ಅವರ ಪುತ್ರ ಹಾಗೂ ಮಾಜಿ ಸಚಿವರಾದಂತಹ HD ರೇವಣ್ಣ ಅವರ ನಿವಾಸದಲ್ಲಿದ್ದೇವೆ. ಅಂದರೆ ಹೊಳೆ ನರಸೀಪುರದಲ್ಲಿರುವಂತಹ ಅವರ ನಿವಾಸದಲ್ಲಿದ್ದೇವೆ. ಸಾರ್ವಜನಿಕರಿಗೆ ಎಲ್ಲ ರೀತಿಯ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನ, ಚೆನ್ನಮ್ಮನವರ ಅಂತಿಮ ದರ್ಶನ ಪಡಿತಾ ಇರೋವಂಥದ್ದು. ಅಂದರೆ ಸಕಲ ಸಿದ್ಧತೆಗಳೊಂದಿಗೆ ಸ್ಥಳೀಯರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಚೆನ್ನಮ್ಮನವರ ಅಂತಿಮ ದರ್ಶನ ಪಡೆದು ಆ ನೋವನ್ನು ತೋಡ್ಕೊಳ್ತಾ ಇರೋಂಥದ್ದು. ನಾವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ, ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದರು. ಎಲ್ಲರೂ ನಮ್ಮವರು ನೋಡ್ಕೊಳ್ತಾ ಇದ್ರು ಎಂಬ ಅಳಲನ್ನು ಇಲ್ಲಿನ ಸ್ಥಳೀಯರು ಹಾಗೂ ಗ್ರಾಮಸ್ಥರು ತೋಡ್ಕೊಳ್ತಾ ಇರೋಂಥದ್ದು. ಪ್ರಮುಖವಾಗಿ ಈಗ ನೋಡ್ತಾ ಇದ್ವಿ, ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಆಗಿದೆ. ಬ್ಯಾರಿಕೇಡ್ ಹಾಕುವ ಮೂಲಕ ಜನರಿಗೆ ಸಕಲ ವ್ಯವಸ್ಥೆಯನ್ನು ಮಾಡ್ತಾ ಇರೋವಂಥದ್ದು. ಸರತಿ ಸಾಲಿನಲ್ಲಿ ಯಾರಿಗೂ ಬಂದವರಿಗೆ ಎಲ್ಲರೂ ಕೂಡ ಅಂತಿಮ ದರ್ಶನ ಪಡಿಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಪೊಲೀಸ್ ಸಿಬ್ಬಂದಿಗೂ ಕೂಡ ಹೆಚ್ಚಿನದಾಗಿ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇರೋವಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ, ಅವರ ಪಾರ್ಥಿವ ಶರೀರ ಇಟ್ಟಿರುವಂಥ ಒಂದು ಜಾಗ ಸಕಲ ಸಿದ್ಧತೆಗಳೊಂದಿಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ, ಅಂದರೆ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋವಂಥದ್ದು. ಪೊಲೀಸ್ ಸಿಬ್ಬಂದಿಯವರು ಕೂಡ ಬರುವಂತಹ ಜನರನ್ನು ನಿಯಂತ್ರಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಸರದಿ ಸಾಲಿನಲ್ಲಿ ಬಂದು ಇಲ್ಲಿನ ಸ್ಥಳೀಯರು, ಗ್ರಾಮಸ್ಥರು ಎಲ್ಲರೂ ಬಂದು ತಮ್ಮ ನೋವನ್ನು ತೋಡ್ಕೊಳ್ತಾ ಇರೋವಂಥದ್ದು. ಜೊತೆಗೆ ಚೆನ್ನಮ್ಮ ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರೋವಂಥದ್ದು. ಇಲ್ಲಿ 11 ಗಂಟೆವರೆಗೂ, ಅಂದರೆ ರೇವಣ್ಣ ಅವರ ನಿವಾಸದಲ್ಲಿ 11 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಅಂತಿಮ ದರ್ಶನಕ್ಕೆ ಒಂದು ಸಮಯ ಕೂಡ ಮೀಸಲಾಡಲಾಗಿದೆ. ಜೊತೆಗೆ ಕೇಂದ್ರ ಸಚಿವರು ಸೇರಿದಂತೆ ಗಣ್ಯರು ಬರೋದ್ರಿಂದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ಒಂದಿಷ್ಟು ವ್ಯವಸ್ಥೆಗಳನ್ನು, ಅಂದರೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಕಾರ್ಯವನ್ನು ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಈಗಾಗಲೇ ನೆರವೇರ್ತಾ ಇದೆ. ಖುದ್ದು
ಮಾಜಿ ಸಚಿವರು ಆದಂತಹ ಎಚ್ ಡಿ ರೇವಣ್ಣನವರು ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋಂಥದ್ದು. ಇಲ್ಲಿ 11 ಗಂಟೆವರೆಗೂ ಅಂದರೆ ನಿವಾಸದಲ್ಲಿ 11 ಗಂಟೆವರೆಗೂ ದರ್ಶನಕ್ಕೆ ವ್ಯವಸ್ಥೆ ಇದೆ. ಆ ಬಳಿಕ ಇವರು ದೇವೇಗೌಡರು ಮೊದಲ ಬಾರಿಗೆ ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿದ್ದರು. ಆ ಬಾಡಿಗೆ ಮನೆಗೆ ಅಲ್ಲೂ ಒಂದು 5 ನಿಮಿಷ ಅಲ್ಲೂ ಪಾರ್ಥಿವ ಶರೀರನ ಇಡಬೇಕು ಎಂಬ ದೇವೇಗೌಡರು ಒಂದು ವಿಚಾರದ ಮೇಲೆ ಅಲ್ಲೂ ಕೂಡ ಒಂದು 10 ನಿಮಿಷಗಳ ಕಾಲ ಅವ್ರ ಮನೆಗೆ ಹೋಗಿ ಆ ನಂತರ ಅಂತಿಮ ಕಾರ್ಯದ ಒಂದು ಸ್ಥಳಕ್ಕೆ ಹೋಗುತ್ತೆ ಅನ್ನೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಅಂದರೆ ಅಲ್ಲಿ ಒಂದು 5 ನಿಮಿಷ ಇರಿಸಿ ತಮ್ಮ ಹಳೆಯ ನೆನಪುಗಳನ್ನು ಮೆಲುಕಾಕೋದಕ್ಕೆ ಜೊತೆಗೆ ಏನೆಲ್ಲ ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ವು ಜೊತೆಗಿದ್ದರು ಚೆನ್ನಮ್ಮನವರು ನಮ್ಮ ಜೊತೆಯಲ್ಲಿ ಇದ್ದರು. ಹಾಗಾಗಿ ಎಲ್ಲವನ್ನೂ ಕೂಡ ಕೊನೆಯ ಕ್ಷಣದಲ್ಲಿ ನಾವು ಈಡೇರಿಸಬೇಕು, ಅವರು ಕೂಡ ಅದನ್ನು ಆಸೆ ಇಟ್ಕೊಂಡಿದ್ರು ಎಂಬ ಆ ವಿಚಾರವನ್ನು ದೇವೇಗೌಡರು ಅವರ ಆಪ್ತರ ಬಳಿ ಇಟ್ಕೊಂಡಿರುವಂಥದ್ದು. ಅಂದರೆ ನಾನು ಶಾಸಕನಾಗಿ ಬಂದಂಥ ಸಂದರ್ಭದಲ್ಲಿ ಬಾಡಿಗೆ ಮನೆಯಲ್ಲಿದ್ದು, ಆ ಬಾಡಿಗೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದೇವೆ. ಮುಂದೆ ಅಂದರೆ ಜೀವನದ ಭವಿಷ್ಯಕ್ಕೆ ನಾವು ಸಾಕಷ್ಟು ಕಷ್ಟಪಟ್ಟಿದ್ವು ಎಂಬ ವಿಚಾರವನ್ನು ತಮ್ಮ ಆಪ್ತರಲ್ಲಿ ಹೇಳ್ಕೊಂಡಿರೋದು. ಅದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗ್ತದೆ. ಬಳಿಕ 2 ಗಂಟೆಗೆ ಅಂತಿಮ ವಿಧಿವಿಧಾನಕ್ಕೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅಲ್ಲಿ ನಡೆಯುವಂತಹ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇರೋದು. ಪ್ರಮುಖವಾಗಿ ಬೆಟ್ಟದ ರಂಗನಾಥ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಹಾಗೂ ಶಿವನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಲಾಗಿದೆ. ಅದನ್ನು ತಂದು ಕೆಲವೊಂದು ಅರ್ಚಕರು ಅಲ್ಲಿ ಆ ಜಾಗದಲ್ಲಿ ಪೂಜೆ ನೆರವೇರಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು ಸಾರ್ವಜನಿಕರು ಎಷ್ಟು ಕ್ಯೂನಲ್ಲಿ ಬಂದು ಚೆನ್ನಮ್ಮನವರ ಒಂದು ಅಂತಿಮ ದರ್ಶನವನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇಲ್ಲಿ ನೆರವೇರ್ತಾ ಇರೋದು. ಸಾಕಷ್ಟು ಪೊಲೀಸರು ಕೂಡ ಮುತುವರ್ಜಿ ವಹಿಸಿದ್ದಾರೆ. ಎಲ್ಲೂ ಏನೂ ಅನಾಹುತ ಆಗದಂತೆ ಬಂದವರಿಗೆ ಅಂತಿಮ ದರ್ಶನ ಪಡೆಯೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರೋದು. ಯಾಕೆಂದರೆ ಸಾಕಷ್ಟು ಸಾವಿರಾರು ಸಾರ್ವಜನಿಕರು, ಕಾರ್ಯಕರ್ತರು, ದೇವೇಗೌಡರ ಅಭಿಮಾನಿಗಳು ಎಲ್ಲರೂ ಬರೋದ್ರಿಂದ ಅವರೆಲ್ಲರಿಗೂ ಎಲ್ಲ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಖುದ್ದು ದೇವೇಗೌಡರೇ ಸೂಚನೆ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಚೆನ್ನಮ್ಮನವರ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು ಅಮೃತ.